ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಿದ್ರಿ ಪನ್ನೀರ್ ರೋಸ್ ಅಂದರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ರಿ. ನಾನಿವಾಗ ತೋರಿಸ್ತೀನಿ ನೋಡಿ. ಇದು ತುಂಬ ಅಪರೂಪ ಸಿಗೋದು. ನಾನು ಮಾರ್ಕೆಟಲ್ಲಿ ಒಬ್ಬರಿಗೆ ಹೇಳ್ಬಿಟ್ಟಿದ್ದೀನಿ, ಅವರೇ ನನಗೆ ಕಳಿಸ್ಕೊಡ್ತಾರೆ. ತುಂಬ ಗಮ್ಮಂತಿರುತ್ತೆ. ರೋಸ್ ವಾಟರ್ ಎಲ್ಲ ಇದರಲ್ಲೇ ಮಾಡೋದು. ಹತ್ರದಿಂದ ತೋರಿಸ್ತೀನಿ, ಆದರೆ ಬೇಗ ಉದ್ರೋಗುತ್ತೆ. ಇದು ನೋಡಿ, ಈ ಥರ ಇರುತ್ತೆ, ಗಮ್ಮಂತಿರುತ್ತೆ ನೋಡಿ. ಈ ಥರ ಬೇಗ ಉದ್ರೋಗುತ್ತೆ ದಳ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಗಮ್ಮಂತಿರುತ್ತೆ. ತುಂಬ ಜನ ನೋಡಿರ್ಬೋದು, ತುಂಬ ಜನ ಮನೆಯಲ್ಲಿ ಗಿಡನೂ ಇರುತ್ತೆ. ಇದು ಒಂದೇ ದಿವಸಕ್ಕೆ ಉದ್ರೋಗುತ್ತೆ. ಇದು ಈ ಥರ ಇರುತ್ತೆ ಪನ್ನೀರು ರೋಸು, ಗಮ್ಮಂತಿರುತ್ತೆ. ಇಷ್ಟು ನಾವಿವಾಗ ರೋಸ್ ವಾಟ್ರ್ ಹಾಕ್ಕೊಳ್ತೀವಲ್ಲ, ಪನ್ನೀರ್ ರೋಸ್ ವಾಟ್ರು, ಆ ಥರ ಇದರಲ್ಲೇ ಮಾಡೋದದು. ಟ್ರೈ ಮಾಡ್ತೀನಿ ಇನ್ನೊಂದು ಸರಿ. ಇವತ್ತು ನನಗೆ ಅವರು ಕಳಿಸ್ಕೊಟ್ರು, ಎಲ್ಲರೂ ಕೇಳ್ತಾಯಿದ್ರಿ ಅದು ಹೇಗಿರುತ್ತೆ ತೋರಿಸಿ ಅಂತ. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಎಲ್ಲ ಬಿಡಿಸೋ ಮುಂಚೆ ವೀಡಿಯೋ ಮಾಡಿದೆ ನೋಡಿ. ನಾನೇನು ಮಾಡ್ತೀನಿ, ಈ ಥರ ಎಲ್ಲ ತೆಗ್ದು ಇದನ್ನೇ ನಾನು ಇದಕ್ಕೆ ಹಾಕೋದು, ನಂದು ಮುಖದ್ದು ಪೌಡ್ರ್ ಇದೆಯಲ್ಲ, ಫೇಸ್ ಪೌಡ್ರು, ಅದಕ್ಕೆ ಹಾಕ್ತೀನಿ. ಆಮೇಲೆ ನನಗೆ ಮೊದಲಿಂದನೂ ನಾನು ಇದು ಯೂಸ್ ಮಾಡ್ತೀನಿ. ಇವಾಗಲ್ಲ, ತುಂಬ ವರ್ಷದಿಂದ ಯೂಸ್ ಮಾಡ್ತೀನಿ ನಾನು. ಗ್ರೀನ್ ಟೀ ಮಾಡ್ಕೊಳ್ತೀನಿ. ಮತ್ತು ನಾನು ಇದನ್ನು ತೊಳಿಬೇಕು. ಹೀಗೆ ನನಗೆ ತುಂಬ ಇಷ್ಟ. ನಾನು ಎಲ್ಲಾದರೂ ಒಂದು ಗಿಡದಲ್ಲಿ ಬಿಟ್ಟಿದ್ರೆ ತೆಗ್ದು ಮುಡ್ಕೊಳ್ಳೋದ್ಕಿಂತ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ. ಗುಲ್ಕನ್ ಮಾಡ್ತಾರೆ ಇದರಲ್ಲಿ. ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ ಇದು. ಬೇರೆ ರೋಸ್ಗಿಂತ ಇದು ತುಂಬ ಒಳ್ಳೆಯದು. ಆದರೆ ನೋಡಿಕೊಂಡು ನಾವು ಇದನ್ನು ನಾನಿವಾಗೆಲ್ಲ ದಳ ಬಿಡಿಸ್ಕೊಂಡ್ಬಿಡ್ತೀನಿ. ಫುಲ್ಲು ಬಿಡಿಸ್ಕೊಂಡು ಒಂದು 2 ಸರಿ ತೊಳಿತೀನಿ. ತೊಳೆದ್ಬಿಟ್ಟು ಸೋಸ್ಬಿಡ್ತೀನಿ. ಒಂದು ಅರ್ಧ ಗಂಟೆ ನೀರೆಲ್ಲ ಸೋರುತ್ತೆ. ಆಮೇಲೆ ನೆರಳಲ್ಲೇ ಒಣಗಿಸ್ತೀನಿ. ನಮ್ಮ ಮನೇಲಿ ಜಾಗ ಇಲ್ಲ, ಅಲ್ಲಿ ಹಾಕ್ಬಿಟ್ಟು ತೆಳುವುದೊಂದು ಬಟ್ಟೆ ಇಟ್ಕೊಂಬಿಟ್ಟಿದ್ದೀನಿ, ಪಂಚೆ ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಬಿಟ್ಬಿಡ್ತೀನಿ. ಒಂದು ದಿವಸದಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಆ ಥರ ಮಾಡಿ ನಾನು ಯೂಸ್ ಮಾಡೋದು ನೋಡಿ. ಈ ಥರ ಬಿಡಿಸ್ಕೊಳ್ಳೋದು ಫುಲ್ಲು, ತುಂಬ ಚೆನ್ನಾಗಿತ್ತು. ಗುಲ್ಕನ್ ಮಾಡ್ಬೋದು. ಗ್ರೀನ್ ಟೀಗೆ, ವೆಯ್ಟ್ ಲಾಸ್ಗೆ ಗ್ರೀನ್ ಟೀಗೆ ತುಂಬ ಬೇಕಿದು. ಸಿಕ್ಕಿದ್ರೆ ಇದನ್ನು ಯೂಸ್ ಮಾಡಿ. ಸಿಗಲಿಲ್ಲ ಅಂತ ಅಂದರೆ ಯಾವ ರೋಸ್ ಆದರೂ ಯೂಸ್ ಮಾಡಿ. ದಪ್ಪ ರೋಸ್ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ನನಗೆ ಅದೆಲ್ಲನೂ ಟ್ರೈ ಮಾಡಿದೆ, ಆದರೆ ನನಗೆ ಇದು ಪನ್ನೀರ್ ರೋಸ್ ಮಾತ್ರ ತುಂಬ ಇಷ್ಟ ನನಗೆ. ಇದು 120 ರೂಪಾಯಿ kg ನೆನ್ನೆ ನಾನು ತಂದಾಗ. ಈಗಿನ್ನೇನು ಯುಗಾದಿ ಹಬ್ಬ ಬಂತಲ್ವ, ಹಬ್ಬದ ಸೀಸನು, ಹಾಗಾಗಿ ರೇಟ್ ಜಾಸ್ತಿ. ಇಲ್ದಿದ್ರೆ ಒಂದು 60-70 ಹಿಂಗೆ ಸಿಗುತ್ತೆ. ಇವತ್ತೇ ನೆನ್ನೆ ನನಗೆ 120 ರೂಪಾಯಿಗೆ ಸಿಕ್ಕಿತ್ತು. ನಾನು ತಂದು ಇಟ್ಬಿಟ್ಟಿದ್ದೀನಿ. ನಾನು ತಂದು ಒಣಗಿಸಿ ಎಲ್ಲ ಒಂದು 10 kg ಸ್ಟಾಕ್ ಇಟ್ಕೊಂಡಿರ್ತೀನಿ. ಆದರೆ ಇದು ನಿಮಗೆ ವೀಡಿಯೋ ತೋರ್ಸೋಕ್ಕಂತಲೇ ನಾನು ನಿನ್ನೆ ತಂದಿದ್ದು. ನಾನು ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೆ ಗ್ರೀನ್ ಟೀ ಚೆನ್ನಾಗಿರುತ್ತೆ. ಮೊನ್ನೆ ನಾನೊಂದು ಸಕ್ಕರೆಗೆ ರೆಡಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡ್ರೆ ಹೇಗೆ ಇದು ಮಾಡೋದು ಅಂತ ತೋರಿಸಿದ್ನಲ್ಲ ನಾನು, ಜ್ಯೂಸು ಹೇಗೆ ಬೇಗ ಮಾಡ್ಬೋದು ಅಂತ. ಅದಕ್ಕೂ ಅಷ್ಟೇ ಈ ಪನ್ನೀರ್ ರೋಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾವು. ಫುಲ್ಲು ಇದನ್ನು ಬಿಡಿಸ್ಕೊಂಬಿಡ್ತೀನಿ ನೋಡಿ. ಈ ಥರ ಬಿಡಿಸ್ಕೊಂಡೆ. ಈಗ ಇದನ್ನು ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಾಕ್ಕೊಳ್ತೀನಿ ನಾನು. ನೀವು ಇದು ತೊಗೊಳೋದಾದರೆ ಸಿಕ್ಕಿದ್ರೆ ಪನ್ನೀರ್ ರೋಸ್ ತೊಗೊಳ್ಳಿ, ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ರೋಸ್ ತೊಗೊಳ್ಳಿ. ಪನ್ನೀರ್ ರೋಸ್ ಇದ್ದರೆ ಒಳ್ಳೆಯದು, ತುಂಬ ಘಮ ಅಂತಿರುತ್ತೆ. ಇದನ್ನು ನಾನಿವಾಗ ತೊಳೆದು ಒಣಗಾಕ್ಕೊಳ್ತೀನಿ ನೋಡಿ. ನಮ್ಮ ರೋಸ್ ಪೆಟಲ್ ಈ ಥರ ಒಣಗಿರಬೇಕು. ಹಿಂಗೆ ಸೌಂಡ್ ಕೇಳಿಸ್ಕೊಳ್ಳಿ. ಈಗ ಇದನ್ನು ಪುಡಿ ಮಾಡಿ ನೀವು ಮುಖಕ್ಕಾದರೂ ಹಚ್ಕೊಳ್ಬೋದು, ಇಲ್ಲ ಅಡುಗೆಗೆ ಬಳಸ್ಬೋದು, ಸ್ವೀಟ್ಗಳಿಗೆ ಬಳಸ್ಬೋದು, ಪಾಯಸ ಮಾಡ್ಬೋದು. ನಾನು ಸಕ್ಕರೆ ಜೊತೆಲಿ ಮಿಕ್ಸ್ ಮಾಡಿ ಶರ್ಬತ್ಗೆ ಹಾಕೋದು ತೋರಿಸಿದ್ದೀನಿ. ಏನು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ. ಈ ಥರ ಗರ್ಗರಿಯಾಗಿ ಒಣಗಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಗಮ್ಮಂತಿರುತ್ತೆ ಇದು. ಪನ್ನೀರ್ ರೋಸ್ ಆದರೆ ಗಮ್ಮಂತಿರುತ್ತೆ. ಬೇರೆ ರೋಸ್ ಎಲ್ಲ ಗಮ್ಮನಲ್ಲ, ಕಲರ್ ಬರುತ್ತೆ ಅಷ್ಟೇ. ನೀವು ಆದಷ್ಟು ಪನ್ನೀರ್ ರೋಸ್ ತೊಗೊಳಕ್ಕೆ ನೋಡಿ.
ಈ ಥರ ಆಗಿ ಇವಾಗ ನಾವು ಇದನ್ನು ಒಂದು ಡಬ್ಬಿಲೋ ಇಲ್ಲ ಕವರಲ್ಲೋ ಇಲ್ಲ ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳೋದು. ನೋಡಿದ್ರಾ ಪನ್ನೀರ್ ರೋಸ್ನ ಹೇಗೆ ತಂದು ಒಣಗಿಸೋದು ಅಂತ ತೋರಿಸಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.